ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ತುಂಬೆ ಗಿಡವನ್ನು ಸಾಮಾನ್ಯವಾಗಿ ಎಲ್ಲರೂ ನೋಡಿರ್ತೀರಿ. ಆದರೆ ಅದರ ಧಾರ್ಮಿಕ ಮಹತ್ವವೇನೆನ್ನುವುದು ಹೆಚ್ಚಿನ ಜನರಿಗೆ ತಿಳಿದಿರುವುದಿಲ್ಲ. ತುಂಬೆ ಗಿಡ ನಮ್ಮ ಜೀವನದ ಯಾವೆಲ್ಲ ಸಮಸ್ಯೆಗಳನ್ನು ದೂರ ಮಾಡುತ್ತದೆ ಗೊತ್ತೇ? ತುಂಬೆ ಗಿಡದಿಂದ ಈ ರೀತಿ ಮಾಡಿದರೆ ಜೀವನದಿಂದ ಈ ಎಲ್ಲ ಸಮಸ್ಯೆಗಳು ದೂರ ಆಗುವುದು. ಇದರಿಂದ ನರದೃಷ್ಟಿ, ಕಣ್ಣು ದೃಷ್ಟಿ, ಭೂತ ಪ್ರೇತ, ಪಿಶಾಚಿಗಳ ಕಾಟ ಹಾಗೂ ದರಿದ್ರ ಬಾಧೆಗಳಿಂದ ನಾವು ವಿಮುಕ್ತಿ ಪಡೆಯಬಹುದು. ಈ ಗಿಡ ನಮ್ಮೆಲ್ಲರಿಗೂ ಕೂಡ ಗೊತ್ತಿರೋದೇ. ಇದನ್ನ ತುಂಬೆ ಗಿಡ ಅಂತ ಕರೀತಾರೆ. ಈ ಗಿಡದ ಎಲೆಗಳು, ಹೂವುಗಳು, ಕಡ್ಡಿಗಳು, ಬೇರುಗಳು, ಬೀಜಗಳು ಎಲ್ಲವೂ ಕೂಡ ಅದ್ಭುತವಾದ ಪ್ರಯೋಜನಗಳನ್ನು ನಮಗೆ ಕೊಡುತ್ತೆ. ಈ ಗಿಡವನ್ನು ಎಲ್ಲಿ ಬೇಕಾದರೂ ಬೆಳೆಸಬಹುದು. ಮಳೆಗಾಲದಂದಂತೂ ಈ ಗಿಡ ನಮಗೆ ಎಲ್ಲೆಂದರಲ್ಲಿ ಕಾಣಸಿಗುತ್ತದೆ. ಈ ಗಿಡವನ್ನು ದ್ರೋಣ ಪುಷ್ಟಿ ಅಂತಲೂ ಕರೆಯುತ್ತಾರೆ. ಈ ಹೂಗಳಿಂದ ಶಿವನನ್ನ ಪೂಜೆ ಮಾಡಿದರೆ ಲಕ್ಷ್ಮೀ ಕಟಾಕ್ಷ ಪ್ರಾಪ್ತಿಯಾಗುತ್ತದೆ. ಈ ಗಿಡದಲ್ಲಿ ಅದ್ಭುತವಾದ ತಾಂತ್ರಿಕ ಶಕ್ತಿಗಳು ಅಡಗಿವೆ. ಈ ಗಿಡದ ಬಗ್ಗೆ ಪೂರ್ತಿಯಾಗಿ ತಿಳಿದುಕೊಂಡು ಇದನ್ನು ನಾವು ಬಳಸಿಕೊಂಡ್ರೆ ಆಯುರ್ವೇದ ಪರವಾಗಿ ಮಾತ್ರವಲ್ಲದೆ ತಾಂತ್ರಿಕ ಪರವಾಗಿಯೂ ನಮಗೆ ಎಷ್ಟೋ ಉಪಯೋಗವಿರುತ್ತದೆ. ಈ ವಿಡಿಯೋದಲ್ಲಿ ಈ ಗಿಡಕ್ಕೆ ಸಂಬಂಧಿಸಿದಂತಹ ಕೆಲವು ಉತ್ತಮವಾದ ವಿಷಯಗಳನ್ನು ತಿಳಿಸಿಕೊಡ್ತೀನಿ. ಅಂದರೆ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಮರೆಯದೆ ಒಂದು ಲೈಕ್ ಕೊಡಿ. ಹಾಗೆ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಸ್ನೇಹಿತರೆ, ಈ ಗಿಡದ ಬೇರು ನಮಗೆ ಅದ್ಭುತವಾದ ಶಕ್ತಿಯನ್ನು ಕೊಡುತ್ತೆ. ಈಗ ನಾನು ಹೇಳುವಂತಹ ಈ ಪರಿಹಾರನ ನೀವು ಮಂಗಳವಾರ ಮಾಡ್ಕೋಬೇಕು. ಹಾಗಾಗಿ ಸೋಮವಾರ ಸಂಜೆ ಈ ಗಿಡಕ್ಕೆ ಸ್ವಲ್ಪ ನೀರು ಹಾಕಿ ನಮಸ್ಕಾರ ಮಾಡಿಕೊಂಡು, ಅಮ್ಮ ನನಗೆ ಒಳ್ಳೆಯದಾಗಬೇಕು ಅನ್ನೋ ಕಾರಣದಿಂದ ನಾಳೆ ಬಂದು ನಿನ್ನನ್ನು ಕಿತ್ತುಕೊಂಡು ಹೋಗ್ತೀನಿ, ಶಾಪ ಕೊಡಬೇಡ ಅಂತ ಹೇಳಿ ಹೋಗಬೇಕು. ಅದರ ನಂತರ ಮಾರನೇ ದಿನ ಬೆಳಿಗ್ಗೆ ಅಂದರೆ ಮಂಗಳವಾರ ಬೆಳಿಗ್ಗೆ ಮತ್ತೆ ಒಂದು ಸಾರಿ ನಮಸ್ಕಾರ ಮಾಡಿಕೊಂಡು, ನನ್ನ ಕುಟುಂಬಕ್ಕೆ ಒಳ್ಳೆಯದಾಗಬೇಕು ಅನ್ನೋ ಕಾರಣದಿಂದಾನೇ ನಿನ್ನನ್ನು ಇವಾಗ ತಗೊಂಡು ಹೋಗ್ತಾ ಇದ್ದೀನಿ, ನನ್ನನ್ನು ಅನುಗ್ರಹಿಸಿ ಅಂತ ಹೇಳಿದ ನಂತರ ಮಾತ್ರವೇ ಗಿಡವನ್ನು ಕಿತ್ಕೋಬೇಕು. ಅದು ಕೂಡ ಈ ಗಿಡನ ಬೇರ್ ಸಮೇತ ಮಾತ್ರ ನೀವು ಕಿತ್ಕೋಬೇಕು. ಆ ಗಿಡನ ಮನೆಗೆ ತಂದು ಚೆನ್ನಾಗಿ ತೊಳೆದು ಮೇಲಿರುವಂತಹ ಗಿಡ ಕಿತ್ತಾಕಿ ಬೇರುಗಳನ್ನು ಸಪ್ರೇಟ್ ಮಾಡಿ ಇಟ್ಕೋಬೇಕು. ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರೋ ಅಷ್ಟು ತಾಯೆತ್ತುಗಳನ್ನು ತಂದುಕೊಳ್ಳಬೇಕು. ಒಂದು ಪ್ಲೇಟ್ನಲ್ಲಿ ಆ ತಾಯೆತ್ತುಗಳು ಹಾಗೂ ಈ ಬೇರುಗಳನ್ನು ದೇವರ ಮನೆಯಲ್ಲಿಟ್ಟು ಒಂದು ವಾರದ ಕಾಲ ಅಂದರೆ ಮುಂದಿನ ಮಂಗಳವಾರದವರೆಗೂ ಪ್ರತಿದಿನ ಅದಕ್ಕೆ ಧೂಪ ಹಾಕಿ ಪೂಜೆ ಮಾಡಬೇಕು. ಮುಂದಿನ ಮಂಗಳವಾರ ಪೂಜೆ ಮುಗಿದ ನಂತರ ಆ ತಾಯ್ತಗಳಿಗೆ ಕೆಂಪು ದಾರವನ್ನು ಕಟ್ಟಿ ಆ ತಾಯ್ತದ ಒಳಗೆ ಈ ಬೇರುಗಳನ್ನು ಇಟ್ಟು ಆ ತಾಯ್ತಗಳನ್ನು ನಿಮ್ಮ ಕೈಯಲ್ಲೋ ಸೊಂಟದಲ್ಲೋ ಮತ್ತು ಕತ್ತಲ್ಲೋ ಕಟ್ಕೊಂಡ್ರೆ ಯಾವ ರೀತಿಯಾದ ದೃಷ್ಟಿದೋಷ ಕೂಡ ನಿಮ್ಮನ್ನು ತಾಕಲ್ಲ. ಇದನ್ನು ಎಲ್ಲರೂ ಕೂಡ ಕಟ್ಕೊಂಡ್ರೆ ತುಂಬ ಒಳ್ಳೆಯದು. ಮುಖ್ಯವಾಗಿ ಮಕ್ಕಳಿಗೆ ಕಟ್ಟೋದ್ರಿಂದ ಅವರ ಮೇಲೆ ಯಾವುದೇ ಕೆಟ್ಟ ದೃಷ್ಟಿ ಬೀಳದೆ ಆರೋಗ್ಯವಾಗಿ ಒಳ್ಳೆಯ ವಿದ್ಯಾವಂತರಾಗಿ ಪುಷ್ಟಿಯಾಗಿ ಬೆಳೆಯುತ್ತಾರೆ. ಈ ರೀತಿ ಕಟ್ಟೋದ್ರಿಂದ ಬರೀ ದೃಷ್ಟಿ ಮಾತ್ರ ಅಲ್ಲದೆ ಯಾವ ತಾಂತ್ರಿಕ ಶಕ್ತಿ ಕೂಡ ನಮ್ಮ ಮೇಲೆ ಕೆಲಸ ಮಾಡಲ್ಲ. ಅಂದರೆ ಯಾರಾದರೂ ನಮ್ಮ ಮೇಲೆ ಮಾಟ ಮಂತ್ರ ಪ್ರಯೋಗ ಮಾಡಿದರೆ ಅದು ಅವರಿಗೆ ತಿರುಗೇಟಾಗುತ್ತದೆ ಹೊರತು ನಮ್ಮ ಮೇಲೆ ಅದು ಕೆಲಸ ಮಾಡುವುದಿಲ್ಲ. ಅದರ ಜೊತೆಗೆ ಯಾವ ಇಷ್ಟ ಶಕ್ತಿಗಳು ಕೂಡ ನಮ್ಮ ಹತ್ತಿರ ಸುಳಿಯುವುದಿಲ್ಲ. ಇನ್ನು ಕೆಲವರಿಗೆ ಆಗಾಗ ಅಪಘಾತಗಳು ನಡೆಯುತ್ತಾ ಇರುತ್ತೆ. ಕೆಲವರಿಗೆ ಮಂಗಳವಾರಗಳು, ಭಾನುವಾರಗಳು, ಶನಿವಾರಗಳು, ಅಮಾವಾಸ್ಯೆ, ಹುಣ್ಣಿಮೆ, ಪಿತೃಪಕ್ಷ ಇಂತಹ ಸಮಯಗಳಲ್ಲೇನಾದರೂ ಒಂದು ಎಡವಟ್ಟು ಆಗ್ತಾನೇ ಇರುತ್ತೆ. ಆರೋಗ್ಯದಲ್ಲಿ ಏರುಪೇರಾಗೋದಿರಬಹುದು ಅಥವಾ ವಾಹನ ಅಪಘಾತಗಳಿರಬಹುದು, ಬಿಸ್ನೆಸ್ ಲಾಸ್ ಇರಬಹುದು. ಇದಲ್ಲದೆ ಮಾನಸಿಕ ಒತ್ತಡ ಇರಬಹುದು ಅಥವಾ ಶಾರೀರಿಕ ಒತ್ತಡ ಇರಬಹುದು. ಮನೆಯಲ್ಲಿ ನೆಮ್ಮದಿ ಇಲ್ಲ, ಹೌದು, ಇಲ್ಲದೇ ಇರಬಹುದು. ಗಂಡ ಹೆಂಡತಿ ಮಧ್ಯೆ ಮನಸ್ತಾಪ ಇರಬಹುದು ಅಥವಾ ಪೋಷಕರು ಹಾಗೂ ಮಕ್ಕಳ ಮಧ್ಯೆ ಮನಸ್ತಾಪ ಇರಬಹುದು. ಇಂತಹ ಯಾವುದೇ ಸಮಸ್ಯೆ ಇದ್ದರೂ ನಾನು ಈಗಾಗಲೇ ಹೇಳಿದ್ದ ಪ್ರಕಾರ ಮಂಗಳವಾರ ಈ ಗಿಡವನ್ನು ಬೇರಿನ ಸಮೇತ ಕಿತ್ತು ತಂದು ಗಿಡ ಹಾಗೂ ಬೇರನ್ನು ವಿಂಗಡಿಸಿ ಆ ಬೇರನ್ನು 108 ಚೂರುಗಳಾಗಿ ಕತ್ತರಿಸಿಕೊಳ್ಳಬೇಕು. ಅಥವಾ ಈ ಬೇರುಗಳು ತುಂಬ ಸಣ್ಣ ಇರೋದ್ರಿಂದ 108 ಬೇರುಗಳನ್ನು ಕೂಡ ನೀವು ತಗೋಬಹುದು. ಮನೆಯಲ್ಲಿ ಎಲ್ಲರೂ ಕೂಡ ಇದನ್ನು ಬಳಸಬೇಕು. ಒಂದೇ ಗಿಡದಲ್ಲಿ ಕೆಲಸ ಆಗಬೇಕು ಅನ್ನೋರು ಒಂದೇ ಗಿಡದಲ್ಲಿರೋ ಬೇರನ್ನೇ ಚಿಕ್ಕ ಚಿಕ್ಕದಾಗಿ 108 ತುಂಡುಗಳನ್ನಾಗಿ ಕತ್ತರಿಸಿಕೊಂಡ್ರೆ ಒಂದೇ ಗಿಡನ ಮನೆಯಲ್ಲಿ ಎಲ್ಲರೂ ಕೂಡ ಬಳಸಿಕೊಳ್ಳಬಹುದು. ಆ ಚೂರುಗಳನ್ನು ಅಥವಾ ಬೇರುಗಳನ್ನು ಒಂದು ಡಾಲರ್ ಒಳಗೋ ಅಥವಾ ಒಂದು ಬಿಳಿ ಬಟ್ಟೆಯೊಳಗೋ ಹಾಕಿ ಗಂಟು ಕಟ್ಟಿಕೊಂಡು ಅದನ್ನು ಒಂದು ವಾರದ ಕಾಲ ದೇವರ ಮನೆಯಲ್ಲಿಟ್ಟು ಪೂಜೆ ಮಾಡಿದ ಬಳಿಕ
ಆ ಗಂಟನ್ನು ಅಥವಾ ಡಾಲರನ್ನು ಚೈನ್ ಅಥವಾ ಯಾವುದಾದರೂ ಕಪ್ಪು ದಾರಕ್ಕೆ ಕಟ್ಕೊಂಡು ನಿಮ್ಮ ಕತ್ತಲ್ಲಿ ಕಟ್ಕೊಂಡ್ರೆ ಈ ಎಲ್ಲ ಸಮಸ್ಯೆಗಳು ಕೂಡ ಟಕ್ಕಂತ ನಿಂತು ಹೋಗುತ್ತೆ. ಇನ್ನು ಸ್ನೇಹಿತರೆ, ನಮಗೆ ಸಿಗುವಂತಹ ಕೆಲವು ಗಿಡ ಮರಗಳು ಹೂವುಗಳು ನಮಗೆ ಕೆಲವು ಆಧ್ಯಾತ್ಮಿಕ ಪ್ರಯೋಜನಗಳನ್ನು ತಂದುಕೊಡುತ್ತೆ. ಈ ತುಂಬೆ ಗಿಡದ ಹೂವುಗಳನ್ನು ನಾವು ಹೆಚ್ಚಾಗಿ ಗಣೇಶನ ಪೂಜೆಯಲ್ಲಿ ಬಳಸುತ್ತೇವೆ. ಈ ಹೂಗಳಿಂದ ನಾವು ಶಿವನನ್ನ ಪೂಜೆ ಮಾಡಿದರೆ ಪರಮೇಶ್ವರ ಅತಿ ಬೇಗನೆ ನಮಗೆ ಒಲಿತಾರೆ. ಅದರ ಜೊತೆಗೆ ಲಕ್ಷ್ಮೀ ಕಟಾಕ್ಷ ಕೂಡ ಪ್ರಾಪ್ತಿಯಾಗುತ್ತೆ. ಹಣಕ್ಕೆ ಯಾವುದೇ ಕೊರತೆ ಬರದೆ ಯಾವಾಗಲೂ ಕೂಡ ಹಣ ನಮ್ಮ ಕೈ ಸೇರ್ತಾನೆ ಇರುತ್ತೆ. ಈ ಗಿಡವನ್ನು ನೀವು ಪಾಟಲ್ಲಿ ಅಥವಾ ನೆಲದಲ್ಲಿ ಎಲ್ಲಿ ಬೇಕಾದರೂ ಬೆಳೆಸಬಹುದು. ಈ ಗಿಡದ ಪ್ರಯೋಜನಗಳ ಬಗ್ಗೆ ತುಂಬ ಜನರಿಗೆ ಗೊತ್ತಿಲ್ಲದೆ ಇರೋ ಕಾರಣ ಇದು ಅಲ್ಲಲ್ಲಿ ಕಾಣಿಸಿದರೂ ಕೂಡ ಯಾವುದೋ ಹುಚ್ಚು ಗಿಡ ಅಂತ ಅಷ್ಟಾಗಿ ತಲೆಕೆಡಿಸಿಕೊಳ್ಳದೆ ಹಾಗೇ ಬಿಟ್ಟಿದ್ದಾರೆ. ಇದರಿಂದ ನಮಗೆ ಸಿಗುವಂತಹ ಪ್ರಯೋಜನಗಳ ಬಗ್ಗೆ ತಿಳಿಯದೆ ಚಿಕ್ಕದರಲ್ಲಿ ಹೋಗೋ ಸಮಸ್ಯೆನ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಬಗೆಹರಿಸಿಕೊಳ್ತಾ ಇದ್ದೀವಿ. ಅಂತಹ ಕೆಲವು ಪ್ರಯೋಜನಗಳ ಬಗ್ಗೆ ಈಗ ತಿಳಿದುಕೊಳ್ಳೋಣ. ತುಂಬೆ ಗಿಡನ ತಂದು ಚೆನ್ನಾಗಿ ತೊಳೆದು ಅದನ್ನು ಕುಟ್ಟಿ ರಸನ ಒಂದು 10 ಗ್ರಾಂನಷ್ಟು ತಗೊಂಡು ಅದರಲ್ಲಿ 5 ಗ್ರಾಂನಷ್ಟು ಕರಿಮೆಣಸಿನ ಪುಡಿ ಬೆರೆಸಿ ತಿನ್ನೋದ್ರಿಂದ ಅತಿ ಬೇಗನೆ ಎಂಥ ಜ್ವರ ಇದ್ದರೂ ಕೂಡ ಕಡಿಮೆಯಾಗುತ್ತೆ. ಇನ್ನು ತಲೆನೋವು, ತಲೆಭಾರ, ಮೂಗು ಕಟ್ಟಿದೆ ಅನ್ನೋರು ತುಂಬೆ ಗಿಡದ ಕಡ್ಡಿಗಳನ್ನು ಸ್ವಲ್ಪ ನೀರಲ್ಲಿ ಹಾಕಿ ಕುದಿಸಿ ಆ ನೀರಿನಿಂದ ಶಾಖ ತಗೊಳ್ತಾ ಇದ್ರೆ ಈ ಸಮಸ್ಯೆಗಳು ಕೂಡ ಬೇಗನೆ ಹೊರಟು ಹೋಗುತ್ತೆ. ಕಣ್ಣು ಮಂಜಾಗಿ ಕಾಣಿಸುವವರು ಅಥವಾ ಇತರೆ ಕಣ್ಣಿನ ಸಮಸ್ಯೆ ಇರೋರು ಅಕ್ಕಿನ ಮೊದಲನೇ ಸಾರಿ ತೊಳೆದು ಆ ನೀರನ್ನು ಚೆಲ್ಬಿಟ್ಟು 2ನೇ ಸಾರಿ ತೊಳೆದ ನೀರಲ್ಲಿ ಸ್ವಲ್ಪ ನಿಂಬೆ ಗಿಡದ ರಸ ಬೆರೆಸಿ ನೀವು ಅದಕ್ಕೆ ತುಂಬೆ ಗಿಡದ ರಸವನ್ನು ಬೆರೆಸಿ ದಿನಕ್ಕೆ 4ರಿಂದ 5 ಚಮಚಗಳು ಕುಡಿತಾ ಬಂದರೆ ಕಣ್ಣಿನ ಸಮಸ್ಯೆಗಳು ಯಾವುದೇ ಇದ್ರೂ ಕೂಡ ಹೊರಟು ಹೋಗುತ್ತೆ. ಇನ್ನು ಮೈಯಲ್ಲಿ ಎಲ್ಲಾದರೂ ಊತ ಬಂದಿದ್ರೆ ತುಂಬೆ ಸೊಪ್ಪನ್ನು ನೀರಲ್ಲಿ ಕುದಿಸಿ ಕಷಾಯ ಥರ ಮಾಡಿಕೊಂಡು ಅದನ್ನು ಊತ ಇರೋ ಜಾಗದಲ್ಲಿ ಹಚ್ಚುತ್ತಾ ಹೋದರೆ ಊತ ಕಡಿಮೆಯಾಗುತ್ತದೆ ಮತ್ತು ಆ ಸಮಸ್ಯೆ ಕೂಡ ಬರಲ್ಲ. ಇನ್ನು ಜೀರ್ಣಶಕ್ತಿ ಸಮಸ್ಯೆ ಇರೋರು 15 mlನಷ್ಟು ತುಂಬೆ ಗಿಡದ ರಸ ತಗೊಂಡು ಅದಕ್ಕೆ 2ರಿಂದ 4 ಗ್ರಾಂನಷ್ಟು ಸೈಂಧವ ಲವಣ ಬೆರೆಸಿ ದಿನದಲ್ಲಿ 2 ಸಲ ಕುಡಿತಾ ಬಂದರೆ ಜೀರ್ಣಶಕ್ತಿ ಸಮಸ್ಯೆ ಅನ್ನೋದು ಪೂರ್ತಿಯಾಗಿ ಹೊರಟು ಹೋಗುತ್ತೆ. ನೋಡಿದ್ರಲ್ಲ ಸ್ನೇಹಿತರೆ, ಈ ಗಿಡದಿಂದ ಎಷ್ಟೊಂದು ಪ್ರಯೋಜನಗಳು ಸಿಗುತ್ತೆ ಅಂತ. ಈ ಗಿಡ ಬೆಳೆಸೋಕೆ ಹೆಚ್ಚಿನ ನಿಯಮಗಳೇನೂ ಇಲ್ಲ. ಹಾಗೆ ನಾನೀಗ ಹೇಳಿರುವಂಥ 2 ಪ್ರಯೋಗಗಳು ನೀವು ಮಾಡಿಕೊಳ್ಳೋಕೆ ಕೂಡ ಹೆಚ್ಚಿನ ನಿಯಮಗಳು ಪಾಲಿಸುವಂತಹ ಅಗತ್ಯ ಇಲ್ಲ. ಇದನ್ನು ಮಂಗಳವಾರದಂದು ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 5 ಗಂಟೆ ಒಳಗೆ ಮಾತ್ರ ಮಾಡ್ಕೋಬೇಕು. ಅದರ ನಂತರ ಮುಟ್ಟಾದ ಸಮಯದಲ್ಲಿ ಹೊರತುಪಡಿಸಿ ಇನ್ನು ಯಾವಾಗ ಬೇಕಾದರೂ ಈ ಪ್ರಯೋಗವನ್ನು ನೀವು ಮಾಡ್ಕೋಬಹುದು. ಹಾಗೆ ಈ ಪ್ರಯೋಗ ನೀವು ಮಾಡಬೇಕು ಅಂದ್ಕೊಂಡಿದ್ರೆ ಬೇರೆಯವರ ಕೈಯಲ್ಲಿ ಈ ಗಿಡವನ್ನು ತರಿಸೋಕೆ ಹೋಗಬೇಡಿ. ನಿಮ್ಮ ಕುಟುಂಬದಲ್ಲೇ ಯಾರಾದರೂ ಹೋಗಿ ಗಿಡನ ತರಬೇಕಾಗುತ್ತೆ. ಅಂದರೆ ನಿಮಗೆ ಗಿಡ ಸಿಗ್ತಿಲ್ಲ ಅಂದರೆ ಬೇರೆ ಯಾರಿಗೂ ಈ ಕೆಲಸನ ಅಥವಾ ಜವಾಬ್ದಾರಿನ ಒಪ್ಪಿಸಬಾರದು. ನಿಮ್ಮ ಮನೆಯಲ್ಲಿ ಯಾರು ವಾಸ ಮಾಡ್ತಿರ್ತಾರೋ ಅವರು ಮಾತ್ರನೇ ಈ ಕೆಲಸವನ್ನು ಮಾಡಬೇಕು. ಇಷ್ಟೇ ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂತಹ ಹೆಚ್ಚಿನ ಉತ್ತಮ ಮಾಹಿತಿಗಳಿಗಾಗಿ ತಪ್ಪದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಎಲ್ಲರೂ ಭಕ್ತಿಯಿಂದ ಓಂ ನಮಃ ಶಿವಾಯ ಅಂತ ಕಮೆಂಟ್ ಮಾಡಿ. ನಮ್ಮ ಜೀವನದಲ್ಲಿ ಅನೇಕ ಕಷ್ಟಗಳು, ಆರ್ಥಿಕ ತೊಂದರೆಗಳು, ಅನಾರೋಗ್ಯ ಸಮಸ್ಯೆಗಳು ಬರುತ್ತವೆ. ಇವುಗಳನ್ನು ನಿವಾರಿಸಲು ನಾವು ಅನೇಕ ಪ್ರಯತ್ನಗಳನ್ನು ಮಾಡ್ತೇವೆ. ಆದರೆ ನಮ್ಮ ಸುತ್ತಮುತ್ತಲಿನ ಪ್ರಕೃತಿಯಲ್ಲಿ ಸಿಗುವ ಕೆಲವು ಸಾಮಾನ್ಯ ಸಸ್ಯಗಳಲ್ಲಿ, ನಮ್ಮ ದೈನಂದಿನ ಜೀವನದಲ್ಲಿ ಬಳಸುವ ವಸ್ತುಗಳಲ್ಲಿ ಅಡಗಿರುವ ಅದ್ಭುತ ಶಕ್ತಿಗಳ ಬಗ್ಗೆ ನಮಗೆ ಹೆಚ್ಚು ತಿಳಿದಿಲ್ಲ. ನಮ್ಮ ಪೂರ್ವಜರು ಪ್ರಕೃತಿಯೊಂದಿಗೆ ಬೆರೆತು ಬದುಕುತ್ತಾ ಇಂತಹ ಅನೇಕ ರಹಸ್ಯಗಳನ್ನು ನಮಗೆ ನೀಡಿದ್ದಾರೆ. ಅಂತಹ ಒಂದು ರಹಸ್ಯವಾದ ಚಿನ್ನಕ್ಕಿಂತಲೂ ಅತ್ಯಂತ ಮೌಲ್ಯಯುತವಾದ ಶಕ್ತಿಶಾಲಿ ಸಸ್ಯದ ಬಗ್ಗೆ ಇಂದು ನಾವು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ಸಸ್ಯವನ್ನು ಸರಿಯಾದ ಸಮಯದಲ್ಲಿ ಸರಿಯಾದ ವಿಧಾನದಲ್ಲಿ ಬಳಸಿದರೆ ನಿಮ್ಮ ಜೀವನದ ದಿಕ್ಕೇ ಬದಲಾಗುತ್ತದೆ. ಅನಿರೀಕ್ಷಿತವಾಗಿ ಧನಲಾಭವಾಗುವುದಲ್ಲದೆ ಮನೆಯಲ್ಲಿರುವ ನಕಾರಾತ್ಮಕ ಶಕ್ತಿಯು ಸಂಪೂರ್ಣವಾಗಿ ನಾಶವಾಗುತ್ತದೆ. ನೀವು ಹೇಳುವ ಈ ವಿಷಯಗಳನ್ನು ನಂಬುವುದು ನಂಬದಿರುವುದು ಸಂಪೂರ್ಣವಾಗಿ ನಿಮ್ಮ ವೈಯಕ್ತಿಕ ಇಷ್ಟ. ಆದರೆ ವಿಶ್ವಾಸದಿಂದ ಈ ಪರಿಹಾರಗಳನ್ನು ಮಾಡಿದರೆ ಮಾತ್ರ ನಿಮ್ಮ ಜೀವನದಲ್ಲಿ ಒಂದು ಅದ್ಭುತ ಬದಲಾವಣೆಯನ್ನು ನೀವು ಖಂಡಿತವಾಗಿಯೂ ಗಮನಿಸುತ್ತೀರಿ. ಆ ಅದ್ಭುತವಾದ ಸಸ್ಯ ಬೇರೆ ಯಾವುದೂ ಅಲ್ಲ, ನಮ್ಮ ಮನೆಯ ಸುತ್ತಮುತ್ತ ರಸ್ತೆ ಬದಿಯಲ್ಲಿ ಹೊಲಗಳ ಬದುಗಳ ಮೇಲೆ ಸಾಮಾನ್ಯವಾಗಿ ಕಾಣಿಸುವ ಉತ್ತರಾಣಿ ಸಸ್ಯ. ಇದು ಕೇವಲ ಒಂದು ಕಳೆ ಸಸ್ಯವಲ್ಲ, ದೇವತೆಗಳ ಅನುಗ್ರಹ ಪಡೆದ ಒಂದು ದಿವ್ಯ ಔಷಧ. ಸ್ನೇಹಿತರೆ, ಈ ಸಸ್ಯದ ಬಗ್ಗೆ ಇನ್ನಷ್ಟು ಆಳವಾಗಿ
ತಿಳಿದುಕೊಳ್ಳುವ ಮೊದಲು ಕಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀರಾಮ್ ಎಂದು ಕಮೆಂಟ್ ಮಾಡಿ. ಹಾಗೆ ಇಂತಹ ಇನ್ನಷ್ಟು ಅದ್ಭುತವಾದ ವಿಷಯಗಳನ್ನು ತಿಳಿದುಕೊಳ್ಳಲು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಪ್ರದೇಶದಲ್ಲಿ ಈ ಉತ್ತರಾಣಿ ಸಸ್ಯವನ್ನು ಯಾವ ಹೆಸರಿನಿಂದ ಕರೆಯುತ್ತಾರೆ ಎಂಬುದನ್ನು ಸಹ ಕಮೆಂಟ್ ಬಾಕ್ಸ್ನಲ್ಲಿ ನಮ್ಮೊಂದಿಗೆ ಹಂಚಿಕೊಳ್ಳಿ. ಈ ಸಸ್ಯ ಸುಮಾರು 60 ರಿಂದ 120 ಸೆಂಟಿಮೀಟರ್ ಎತ್ತರದವರೆಗೆ ಬೆಳೆಯುತ್ತದೆ. ಇದರಲ್ಲಿ ಬಿಳಿ, ಕೆಂಪು ಎಂದು 2 ವಿಧಗಳಿವೆ. ಇವುಗಳಲ್ಲಿ ಬಿಳಿ ಬಣ್ಣದ ಉತ್ತರಾಣಿ ಸಸ್ಯವನ್ನು ಆಧ್ಯಾತ್ಮಿಕ ಪರಿಹಾರಗಳಿಗಾಗಿ ಅತ್ಯಂತ ಶಕ್ತಿಶಾಲಿ ಎಂದು ಪರಿಗಣಿಸಲಾಗುತ್ತದೆ. ಪುರಾಣಗಳ ಪ್ರಕಾರ ಈ ಉತ್ತರಾಣಿ ಗಿಡಕ್ಕೆ ಬಹಳ ವಿಶೇಷತೆ ಇದೆ. ಕ್ಷೀರಸಾಗರ ಮಂಥನ ನಡೆದಾಗ ಅದರಿಂದ ಉದ್ಭವಿಸಿದ ಅಮೃತ ಬಿಂದುಗಳು ಆಕಸ್ಮಿಕವಾಗಿ ಈ ಭೂಮಿಯ ಮೇಲೆ ಬಿದ್ದಾಗ ಅವು ಈ ಉತ್ತರಾಣಿ ಗಿಡದ ಮೇಲೆ ಬಿದ್ದವೆಂದು ನಮ್ಮ ಪುರಾಣಗಳು ಹೇಳುತ್ತವೆ. ಅದಕ್ಕಾಗಿಯೇ ಈ ಗಿಡಕ್ಕೆ ಅಮೃತಕ್ಕೆ ಸಮಾನವಾದ ಶಕ್ತಿಗಳಿವೆ ಎಂದು ಪರಶಿವನೇ ಕೀರ್ತಿಸಿದ್ದಾನೆಂದು ಪುರಾಣ ಕಥೆ. ಅಷ್ಟೇ ಅಲ್ಲ, ಈ ಗಿಡದ ಎಲೆಗಳಲ್ಲಿ ಗಂಗಾ ಭವಾನಿ ನೆಲೆಸಿದ್ದಾಳೆ ಎಂದು, ಇದರ ಬೇರುಗಳಲ್ಲಿ ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು, ಮಹೇಶ್ವರರು ನೆಲೆಸಿದ್ದಾರೆಂದು ಆಧ್ಯಾತ್ಮಿಕ ಪಂಡಿತರು ಹೇಳುತ್ತಾರೆ. ಈ ಮರದ ಕಾಂಡಗಳು, ಹೂಗಳು, ಬೀಜಗಳಲ್ಲಿ ಸೃಷ್ಟಿಯ ಎಲ್ಲ ಶಕ್ತಿಗಳು ಅಡಗಿವೆ ಎಂದು ನಂಬುತ್ತಾರೆ. ಅದಕ್ಕಾಗಿಯೇ ಈ ಗಿಡದ ಯಾವ ಮನೆಯಲ್ಲಿ ಇರುತ್ತದೆಯೋ ಅಥವಾ ಯಾವ ಮನೆಯ ಆವರಣದಲ್ಲಿ ಪೂಜೆಗಳನ್ನು ಸ್ವೀಕರಿಸುತ್ತದೆಯೋ ಆ ಮನೆಯಲ್ಲಿ ಯಾವುದೇ ದುಷ್ಟಶಕ್ತಿಗಳು ಪ್ರವೇಶಿಸಲು ಸಾಧ್ಯವಿಲ್ಲ. ಈ ಉತ್ತರಾಣಿ ಗಿಡದ ಹಿಂದೆ ಒಂದು ಆಸಕ್ತಿದಾಯಕ ಪೌರಾಣಿಕ ಕಥೆಯು ಪ್ರಚಲಿತದಲ್ಲಿದೆ. ಇಂದ್ರನು ವೃತಾಸುರನನ್ನು ವಧಿಸಿದ ನಂತರ ನಮುಚಿ ಎಂಬ ಇನ್ನೊಬ್ಬ ಭಯಂಕರ ರಾಕ್ಷಸನನ್ನು ಕೊಲ್ಲಲು ಯೋಜನೆ ರೂಪಿಸಿದನು. ಅವನೊಂದಿಗೆ ಸ್ನೇಹ ಮಾಡಿದಂತೆ ನಟಿಸಿ ಒಂದು ದಿನ ನಮುಚಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾಗ ಇಂದ್ರನು ಅವನ ತಲೆಯನ್ನು ಕತ್ತರಿಸಿದನು. ಸ್ನೇಹದ ಹೆಸರಿನಲ್ಲಿ ಮೋಸ ಮಾಡಿದ್ದಕ್ಕಾಗಿ ಆ ನಮುಚಿಯ ಕತ್ತರಿಸಿದ ತಲೆ ಇಂದ್ರನನ್ನ ಹಿಂಬಾಲಿಸಲು ಪ್ರಾರಂಭಿಸಿತು. ಭಯಗೊಂಡ ಇಂದ್ರನು ದೇವತೆಗಳ ಗುರುಗಳಾದ ಬೃಹಸ್ಪತಿಯನ್ನ ಶರಣು ಕೋರಿದರು. ಆಗ ಬೃಹಸ್ಪತಿಯ ಸೂಚನೆಯ ಮೇರೆಗೆ ಇಂದ್ರನು ಒಂದು ರಾಜಸೂಯ ಯಾಗವನ್ನ ಮಾಡಿದನು. ಆ ಯಾಗದಲ್ಲಿ ಈ ಉತ್ತರಾಣಿ ಸಸ್ಯವನ್ನ ಬಳಸಿದರು. ಆ ಯಾಗದ ಫಲವಾಗಿ ಇಂದ್ರನು ಆ ರಾಕ್ಷಸನ ತಲೆಯ ಕಾಟದಿಂದ ಹೊರಬಂದನು. ಕಷ್ಟಗಳಿಂದ ಮಾರ್ಗವನ್ನ ಬದಲಾಯಿಸಿತು. ಆದ್ದರಿಂದ ಈ ಗಿಡಕ್ಕೆ ಅಪಮಾರ್ಗ ಎಂಬ ಹೆಸರು ಸಾರ್ಥಕವಾಯಿತು. ಆಧ್ಯಾತ್ಮಿಕವಾಗಿ ನೋಡಿದರೆ ಗಣೇಶ ಚತುರ್ಥಿ ಹಬ್ಬದಂದು ಸ್ವಾಮಿಗೆ ಅತ್ಯಂತ ಪ್ರಿಯವಾದ 21 ಬಗೆಯ ಪವಿತ್ರ ಪತ್ರೆಗಳಲ್ಲಿ ಈ ಉತ್ತರಾಣಿ ಎಲೆಯು ಒಂದು. ಯಾರ ಜಾತಕದಲ್ಲಿ ಶನಿ ದೋಷ, ರಾಹುಕೇತು ದೋಷಗಳು ತೀವ್ರವಾಗಿರುತ್ತದೆಯೋ ಅವರು ಈ ಸಸ್ಯದ ಬೇರನ್ನು ಪವಿತ್ರ ತಾಯ್ತದಲ್ಲಿ ಧರಿಸುವುದರಿಂದ ಅದ್ಭುತ ಫಲಿತಾಂಶಗಳನ್ನು ಪಡೆಯುತ್ತಾರೆ. ಇದು ಮನಸ್ಸಿನ ಆತಂಕಗಳನ್ನು ನಿವಾರಿಸಿ ಸ್ಥಿರವಾದ ಆಲೋಚನೆಗಳನ್ನು, ಶಾಂತಿಯನ್ನು ನೀಡುತ್ತದೆ. ಹುಣ್ಣಿಮೆಯಂಥ ಪವಿತ್ರ ದಿನಗಳಲ್ಲಿ ಈ ಸಸ್ಯಕ್ಕೆ ಧೂಪ, ದೀಪ, ನೈವೇದ್ಯಗಳನ್ನು ಅರ್ಪಿಸಿ ಪೂಜಿಸುವುದರಿಂದ ಸಕಲ ದೇವತೆಗಳ ಆಶೀರ್ವಾದ ಲಭಿಸುತ್ತದೆ. ಮನೆಯಲ್ಲಿ ಆಗಾಗ್ಗೆ ಜಗಳಗಳು ನಡೆಯುತ್ತಿದ್ದರೂ ಅಕಾರಣವಾಗಿ ಮನಃಶಾಂತಿ ಕಳೆದುಕೊಂಡರೂ ಈ ಸಸ್ಯವನ್ನು ಮನೆಯಲ್ಲಿಟ್ಟುಕೊಳ್ಳುವುದರಿಂದ ನಕಾರಾತ್ಮಕ ಶಕ್ತಿ ನಾಶವಾಗಿ ಸಕಾರಾತ್ಮಕ ಶಕ್ತಿ ವೃದ್ಧಿಯಾಗುತ್ತದೆ. ಲಕ್ಷ್ಮೀದೇವಿಯ ಕೃಪೆ ಪಡೆಯಲು, ಮನೆಯಲ್ಲಿ ಹಣದ ಹರಿವು ಹೆಚ್ಚಿಸಲು ಈ ಉತ್ತರಾಣಿ ಗಿಡದೊಂದಿಗೆ ಒಂದು ಅದ್ಭುತವಾದ ತಾಂತ್ರಿಕ ಪರಿಹಾರವಿದೆ. ಮಂಗಳವಾರ ಅಥವಾ ಶುಕ್ರವಾರದಂದು ಬೆಳಿಗ್ಗೆ ಸ್ನಾನ ಮಾಡಿ ಸ್ವಲ್ಪ ಉತ್ತರಾಣಿ ಬೀಜಗಳನ್ನು ಸಂಗ್ರಹಿಸಿ ಪೂಜಾ ಕೋಣೆಯಲ್ಲಿ ಒಂದು ಮಣ್ಣಿನ ದೀಪ ಅಥವಾ ಬಟ್ಟಲಿನಲ್ಲಿ ಕೆಲವು ಕೆಂಡಗಳನ್ನು ಹಾಕಿ ಆ ಕೆಂಡಗಳ ಮೇಲೆ ಈ ಉತ್ತರಾಣಿ ಬೀಜಗಳು ಸ್ವಲ್ಪ ಸ್ವಲ್ಪ ಶುದ್ಧವಾದ ಹಿದ್ದಿಲು ಪುಡಿಯನ್ನು ಹಾಕಿ ಧೂಪ ಹಾಕಿ. ಈ ಧೂಪವನ್ನು ಮನೆಯಲ್ಲೆಲ್ಲ ತೋರಿಸಿ ನಂತರ ಪೂಜಾ ಕೋಣೆಯಲ್ಲಿಡಿ. ಹೀಗೆ ತಪ್ಪದೆ 2 ಮಂಗಳವಾರಗಳು 2 ಶುಕ್ರವಾರಗಳು ಮಾಡಿದರೆ ನಿಮ್ಮ ಮನೆಯಲ್ಲಿರುವ ದಾರಿದ್ರ್ಯವೆಲ್ಲ ದೂರವಾಗುತ್ತದೆ. ಆರ್ಥಿಕ ಅಡೆತಡೆಗಳು ನಿವಾರಣೆಯಾಗಿ ನೀವು ಊಹಿಸದ ರೀತಿಯಲ್ಲಿ ಧನಲಾಭವಾಗುತ್ತದೆ. ಸಾಲದ ಬಾಧೆಗಳಿಂದ ಮುಕ್ತಿ ಪಡೆಯಲು ಇದೊಂದು ಅದ್ಭುತ ಮಾರ್ಗ. ಕೇವಲ ಆಧ್ಯಾತ್ಮಿಕವಾಗಿ ಮಾತ್ರವಲ್ಲದೆ ಆಯುರ್ವೇದದ ಪ್ರಕಾರವೂ ಉತ್ತರಾಣಿ ಒಂದು ದಿವ್ಯ ಔಷಧಿಯಾಗಿದೆ. ಗಜ್ಜಿ, ತಾಮರ, ತುರಿಕೆ ಮುಂತಾದ ಚರ್ಮದ ಸಮಸ್ಯೆಗಳಿಂದ ಬಳಲುತ್ತಿರುವವರು ಉತ್ತರಾಣಿ ಎಲೆಗಳನ್ನು ಸುಟ್ಟು ಬೂದಿ ಮಾಡಿ ಅದಕ್ಕೆ ಸ್ವಲ್ಪ ಹರಳೆಣ್ಣೆ ಬೆರೆಸಿ ಸಮಸ್ಯೆ ಇರುವ ಜಾಗಕ್ಕೆ ಹಚ್ಚಿದರೆ ಕೆಲವೇ ದಿನಗಳಲ್ಲಿ ಚರ್ಮ ಶುದ್ಧವಾಗುತ್ತದೆ. ಉಬ್ಬಸ, ಅಸ್ತಮ ಮುಂತಾದ ಉಸಿರಾಟದ ಸಮಸ್ಯೆ ಇರುವವರು ಒಣಗಿದ ಉತ್ತರಾಣಿ ಎಲೆಗಳನ್ನು ಬೆಂಕಿಯ ಮೇಲೆ ಹಾಕಿ ಆ ಹೊಗೆಯನ್ನು ಸೇವಿಸುವುದರಿಂದ ಉಸಿರಾಟ ಸುಲಭವಾಗುತ್ತದೆ. ಕಣಜ, ಚೇಳು, ಜರಿ ಕಚ್ಚಿದಾಗ ಆ ನೋವಿನಿಂದ ನರಳುತ್ತಿದ್ರೆ ತಕ್ಷಣದ ಪರಿಹಾರಕ್ಕಾಗಿ ಉತ್ತರಾಣಿ ಎಲೆಗಳನ್ನು ಪೇಸ್ಟ್ ಮಾಡಿ ಆ ಜಾಗಕ್ಕೆ ಲೇಪನವಾಗಿ ಹಚ್ಚಬೇಕು. ಹಲ್ಲು ನೋವಿನಿಂದ ಬಳಲುತ್ತಿರುವವರು ಉತ್ತರಾಣಿ ಬೀಜದ ಪುಡಿ, ಉಪ್ಪು, ಹಸಿ ಕರ್ಪೂರ ಬೆರೆಸಿ ಹಲ್ಲಿನ ಮೇಲಿಟ್ಟುಕೊಂಡ್ರೆ ನೋವು ಕ್ಷಣಗಳಲ್ಲಿ ಮಾಯವಾಗುತ್ತದೆ. ಕೊಬ್ಬು ಕರಗಿಸಿಕೊಳ್ಳಲು ಬೇಯಿಸುವವರು ಇದರ ಎಲೆಗಳ ರಸದಲ್ಲಿ ಎಳ್ಳೆಣ್ಣೆ ಬೆರೆಸಿ ಬಿಸಿ ಮಾಡಿ ಹೊಟ್ಟೆಯ ಮೇಲೆ ಹಚ್ಚಿದರೆ ಉತ್ತಮ ಫಲಿತಾಂಶ ಸಿಗುತ್ತದೆ.
ಉತ್ತರಾಣಿ ಎಲೆಯ ಕಷಾಯ ಅಥವಾ ರಸವು ಮೂತ್ರಪಿಂಡವನ್ನು ಶುದ್ಧಗೊಳಿಸುತ್ತದೆ ಮತ್ತು ಮೂತ್ರ ವಿಸರ್ಜನೆಯನ್ನು ಸುಲಭಗೊಳಿಸುತ್ತದೆ. ಉತ್ತರಾಣಿ ರಸವು ಕಫ, ದೇಹ ಉಬ್ಬುವುದು, ನೋವು, ತುರಿಕೆ ಮತ್ತು ಕುಷ್ಠರೋಗವನ್ನು ತಡೆಯುತ್ತದೆ. ಉತ್ತರಾಣಿಯ ಅನುಭವಿ ವೈದ್ಯರು ಕಾಯಸಿದ್ಧಿ ಔಷಧಿಯಾಗಿ ಬಳಸುತ್ತಾರೆ. ಅಂದರೆ ಇದನ್ನು ವಯಸ್ಸಾದವರ ಆರೋಗ್ಯದ ಹಿತದೃಷ್ಟಿಯಿಂದ ಬಳಸಲಾಗುತ್ತದೆ. ಹಾಲಿನೊಂದಿಗೆ ಉತ್ತರಾಣಿ ಬೀಜಗಳನ್ನು ಕುದಿಸಿ ಸೇವಿಸಿದರೆ ಹೊಟ್ಟೆ ನೋವು ತಡೆಯಬಹುದು. ಅಜೀರ್ಣ ಸಮಸ್ಯೆಗಳಿಗೆ ಉತ್ತರಾಣಿ ಉತ್ತಮ ಔಷಧವಾಗಿದೆ. ಅದರಲ್ಲೂ ಉತ್ತರಾಣಿ ಬೇರನ್ನು ಪುಡಿ ಮಾಡಿ ಸೇವಿಸುವುದರಿಂದ ಅಜೀರ್ಣ ಸಮಸ್ಯೆ ಬೇಗ ಗುಣವಾಗುತ್ತದೆ. ಹುಚ್ಚುನಾಯಿಯಿಂದ ಕಚ್ಚಿಸಿಕೊಂಡ್ರೆ ಪುಡಿ ಮಾಡಿದ ಉತ್ತರಾಣಿ ಬೀಜಗಳು ಉತ್ತಮ ಔಷಧ. ಹುಚ್ಚುನಾಯಿ ಕಚ್ಚುವುದರಿಂದ ಉಂಟಾಗುವ ಹೈಡ್ರೋಫೋಬಿಸಿಟಿ ಉತ್ತರಾಣಿ ಕಡಿಮೆ ಮಾಡುತ್ತದೆ. ಚೇಳು ಮತ್ತು ಹಾವು ಮುಂತಾದ ವಿಷಕಾರಿ ಪ್ರಾಣಿಗಳು ಕಚ್ಚಿದಾಗ ಉತ್ತರಾಣಿ ಎಲೆಗಳನ್ನು ಕಚ್ಚಿದ ಸ್ಥಳಕ್ಕೆ ಹಚ್ಚಿ. ಇದರಿಂದ ನೋವು ಮತ್ತು ಉರಿಯೂತ ಕಡಿಮೆಯಾಗುತ್ತದೆ ಹಾಗೂ ವಿಷದ ಅಂಶ ಇಳಿಯುತ್ತದೆ. ಆಸ್ತಮಾದಿಂದ ಬಳಲುತ್ತಿರುವ ಜನರು ಉತ್ತರಾಣಿ ಬೇರಿನಿಂದ ಮಾಡಿದ ಪುಡಿಯನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ಕುಡಿಯುವುದರಿಂದ ಈ ಕಾಯಿಲೆ ಕಡಿಮೆಯಾಗುತ್ತದೆ. ನೀವು ಸತತವಾಗಿ ಜ್ವರ ಮತ್ತು ಶೀತದಿಂದ ಬಳಲುತ್ತಿದ್ದರೆ ಉತ್ತರಾಣಿ ಎಲೆಯನ್ನು ಕಷಾಯ ಮಾಡಿ ಸೇವಿಸಿ. ಇದು ಹುಣ್ಣಿನ ಸಮಸ್ಯೆಯನ್ನು ಕೂಡ ದೂರ ಮಾಡುತ್ತದೆ. ಚರ್ಮದ ಸಮಸ್ಯೆಗೂ ಕೂಡ ಉತ್ತರಾಣಿ ಪರಿಹಾರ ನೀಡುತ್ತದೆ. ಆದರೆ ಯಾವುದೇ ಆಯುರ್ವೇದ ಸಲಹೆಯನ್ನು ಪಾಲಿಸುವ ಮೊದಲು ಆಯುರ್ವೇದ ವೈದ್ಯರ ಸಲಹೆ ಪಡೆಯುವುದು ಉತ್ತಮ. ಹಾಗೆ ಈ ವಿಡಿಯೋವನ್ನು ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಹಂಚಿಕೊಳ್ಳುವ ಮೂಲಕ ನಮಗೆ ಬೆಂಬಲ ನೀಡಿ. ಸರ್ವೇ ಜನ ಸುಖಿನೋ ಭವಂತು. ಧನ್ಯವಾದಗಳು.